ಎಲ್ಲರಿಗೂ ನಮಸ್ಕಾರ. ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ಯುವಕ ಯುವತಿಯರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಯಾರೋ ಇನ್ಫ್ಲುಯೆನ್ಸರ್ಸ್ಗಳಾಗಿರ್ಬೋದು, ಯಾರೋ ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಅವ್ರು ಕೊಡುವಂಥ ಜಾಹೀರಾತುಗಳು ಅಡ್ವರ್ಟೈಸ್ಮೆಂಟ್ಗೆ ದಯಮಾಡಿ ಯಾರು ಕೂಡ ಮಾಡಲಾಗಕ್ಕೆ ಹೋಗ್ಬೇಡಿ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಾರಾಟವಾಗ್ತಾ ಇರುವ ಎನರ್ಜಿ ಡ್ರಿಂಕ್ ಆಗಿರ್ಬೋದು, ಇದು ಸ್ಟಿಂಗ್ ಎನರ್ಜಿ ಡ್ರಿಂಕ್. ಇದರ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಬಾಲಿವುಡ್ ಆ್ಯಕ್ಟರ್ ಅಕ್ಷಯ್ ಕುಮಾರ್ ಅವರು. ಅವ್ರಿಗೆ ಈ ಸ್ಟಿಂಗ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಹೆಸರು ಪೆಪ್ಸಿಕೋ ಕಂಪ್ನಿಯವರು. ಪೆಪ್ಸಿಕೋ ಕಂಪ್ನಿಯವರು ಅಕ್ಷಯ್ ಕುಮಾರ್ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಪೇಮೆಂಟ್ ಮಾಡಿರ್ತಾರೆ, ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಈ ರೀತಿ ಆ್ಯಕ್ಟ್ ಮಾಡಬೇಕಂತೇಳಿ. ಅವ್ರು ತೊಗೊಂಡಿರೋ ಪೇಮೆಂಟಿಗೆ ಅವರು ಕೆಲಸ ಮಾಡಿ ಹೋಗಿರ್ತಾರೆ. ಅವರು ಜಾಹೀರಾತು ಕೊಡೋ ಟೈಮಲ್ಲಿ ಇದನ್ನು ಕುಡಿಯೋ ರೀತಿ ಆಗಿರ್ಬೋದು, ಇದನ್ನು ಕುಡಿದ್ರೆ ತುಂಬ ಎನರ್ಜಿ ಬರುತ್ತೆ ಅನ್ನೋ ರೀತಿ ಆ್ಯಕ್ಟ್ ಮಾಡಿರ್ಬೋದು. ಆದರೆ ಅವ್ರಿಗೆ ಕೊಟ್ಟಿರುವ ಪೇಮೆಂಟಿಗೆ ಅವ್ರು ಆ್ಯಕ್ಟ್ ಮಾಡಿರ್ತಾರೆ. ನಿಜ ಹೇಳಬೇಕಾದ್ರೆ ಇದ್ರ ಸ್ಮೆಲ್ ಹೆಂಗಿರುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲ್ಲ, ಇದ್ರ ಟೇಸ್ಟ್ ಕೂಡ ಅವ್ರಿಗೆ ಗೊತ್ತಿರಲ್ಲ. ಯಾರೋ ಸೆಲೆಬ್ರಿಟೀಸ್ ಇನ್ಫ್ಲುಯೆನ್ಸರ್ಸ್ ಕೊಡೋ ಅಡ್ವರ್ಟೈಸ್ಮೆಂಟ್ಗೆ, ಜಾಹೀರಾತುಗಳಿಗೆ ನಾವೆಲ್ಲ ಮರಳಾಗಿ, ಅದರಲ್ಲೂ ಯುವಕ ಯುವತಿಯರು ಅತಿ ಹೆಚ್ಚು ಸ್ಟಿಂಗ್ ಸೇವನೆ ಮಾಡ್ತಾ ಇದ್ದಾರೆ. ತಮಗೀಗಾಗಲೇ ಗೊತ್ತಿರೋ ಹಾಗೆ 2-3 ದಿನದ ಕೆಳಗೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಯುವಕ ದಿನನಿತ್ಯ ಸ್ಟಿಂಗ್ ಸೇವನೆ ಮಾಡಿ ತಮ್ಮ 2 ಕಿಡ್ನಿಗಳನ್ನು ಕಳ್ಕೊಂಡು ಸಾವನ್ನಪ್ಪಿದ್ದಾರೆ. ದಯವಿಟ್ಟು ಇದರ ಸಂಬಂಧಪಟ್ಟಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ, ಫುಡ್ ಡಿಪಾರ್ಟ್ಮೆಂಟ್, ಆಹಾರ ಇಲಾಖೆಗಳು ದಯಮಾಡಿ ಇಂತಹ ಎನರ್ಜಿ ಡ್ರಿಂಕ್ಗಳಿಗೆ ವಿವಿಧ ಸಾವಿರಾರು ಸಂಖ್ಯೆಯಲ್ಲಿ ವಿವಿಧ ಬ್ರ್ಯಾಂಡ್ಗಳು ಇದೆ, ವಿವಿಧ ಹೆಸರಿನಲ್ಲಿ ನಮ್ಮ ಮಾರ್ಕೆಟಲ್ಲಿ ಎನರ್ಜಿ ಡ್ರಿಂಕ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇಂತಹ ಎನರ್ಜಿ ಡ್ರಿಂಕ್ಗಳಿಗೆ ದಯಮಾಡಿ ಪ್ರೋತ್ಸಾಹ ನೀಡಬೇಡಿ. ದಯವಿಟ್ಟು ಇಂತಹ ಎನರ್ಜಿ ಡ್ರಿಂಕ್ಗಳಿಗೆ ಲೈಸೆನ್ಸ್ ಕೊಡಬೇಡಿ. ಇಂತಹ ಎನರ್ಜಿ ಡ್ರಿಂಕ್ ಮ್ಯಾನುಫ್ಯಾಕ್ಚರ್ ಆಗೋ ಯೂನಿಟ್ಗಳಿಗೆ ದಯಮಾಡಿ ರೈಡ್ ಮಾಡುವ ಮೂಲಕ ಆಗಿರ್ಬೋದು, ಲೀಗಲ್ ಆ್ಯಕ್ಷನ್ ತಗೊಳ್ಳೋ ಮೂಲಕ ಆಗಿರ್ಬೋದು, ದಯವಿಟ್ಟು ಇಂತಹ ಎನರ್ಜಿ ಡ್ರಿಂಕ್ಗಳನ್ನು ದಯಮಾಡಿ ನಮ್ಮ ದೇಶದಲ್ಲಿ ದಯವಿಟ್ಟು ಬ್ಯಾನ್ ಮಾಡಿ ಅಂತ ಕೇಳ್ಕೊತೀನಿ. ಈಗಾಗಲೇ ನನ್ನ ಲೀಗಲ್ ಟೀಮ್ ಹತ್ರ ಮಾತಾಡಿದ್ದೀನಿ. ಆದಷ್ಟು ಬೇಗ ಪೆಪ್ಸಿಕೋ ಇದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಮಾರ್ಕೆಟಿಂಗ್ ಬೈ ಪೆಪ್ಸಿಕೋ ಇಂಡಿಯಾ ಹೋಲ್ಡಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದರಲ್ಲಿ ಪ್ರಿಂಟ್ ಆಗಿದೆ. ಹಾಗೆ ಮ್ಯಾನುಫ್ಯಾಕ್ಚರ್ಡ್ ಬೈ ವರುಣ್ ಬೇವರೇಜಸ್ ಅವರು ಇಬ್ಬರು ಸಂಬಂಧಪಟ್ಟಂಗೂ ನನ್ನ ಈಗಾಗಲೇ ಲೀಗಲ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದ್ದೀನಿ. ಆದಷ್ಟು ಬೇಗ ಇವರ ಮೇಲೆ ಲೀಗಲ್ ನೋಟಿಸನ್ನು ಇಶ್ಯೂ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ದೇಶದ ಸಾರ್ವಜನಿಕರು ಹಾಗೂ ಯುವಕ ಯುವತಿಯರು ಯಾರೋ ಮಾತನ್ನು ಕೇಳಿ ದಯವಿಟ್ಟು ಇಂತಹ ಎನರ್ಜಿ ಡ್ರಿಂಕ್ ಯಾವುದೇ ಆಗಿರ್ಬೋದು, ಉದಾಹರಣೆ ನಾನು ಸ್ಟಿಂಗ್ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಈ ಸ್ಟಿಂಗ್ ಕುಡಿಯೋ ಮೂಲಕ 2-3 ದಿನದ ಕೆಳಗೆ ನಮ್ಮ ಒಬ್ಬ ಯುವಕರನ್ನು ಕಳ್ಕೊಂಡಿದ್ದೀವಿ. ದಯವಿಟ್ಟು ಇದರಲ್ಲಿ ಶುಗರ್ ಕಂಟೆಂಟ್ ಆಗಿರ್ಬೋದು, ಕೆಫೈನ್ ಆಗಿರ್ಬೋದು, ಹಲವಾರು ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಉದಾಹರಣೆ ನೋಡಿ, ಇದು ಕೆಂಪು ಕಲರಲ್ಲಿ ಇದು ಪಾನೀಯ ಇದೆ ಅಂದರೆ ಇದಕ್ಕೆ ಎಷ್ಟು ಯಾವ್ಯಾವ ತರಹದ ಕೆಮಿಕಲ್ ಹಾಕಿರ್ಬೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಖ್ಯವಾಗಿ ಯುವಕರು ತುಂಬ ಸೇವನೆ ಮಾಡ್ತಾಯಿದ್ದಾರೆ. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಕೂಡ ಇದನ್ನು ಸೇವನೆ ಮಾಡೋದನ್ನು ನಾನು ನೋಡಿದ್ದೀನಿ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದರೆ ನಿಜವಾಗಲೂ ನಮ್ಮ ಸರ್ಕಾರ ಸಾರ್ವಜನಿಕರ ಆರೋಗ್ಯದ ಮೇಲೆ ಗಮನ ಕೊಟ್ಟರೆ ಇಂತಹ ಡೇಂಜರಸ್, ನಮ್ಮ ಆರೋಗ್ಯಕ್ಕೆ ಹಾಳಾಗುವಂತಹ, ಆರೋಗ್ಯಕ್ಕೆ ತೊಂದರೆ ಕೊಡುವಂತಹ ಎನರ್ಜಿ ಡ್ರಿಂಕ್ಗಳನ್ನು ನಮ್ಮ ಮಾರ್ಕೆಟಲ್ಲಿ ನಮ್ಮ ಸೇವನೆಗೆ ಬಿಡೋದಿಲ್ಲ. ಆದರೆ ಯಾವುದೋ ಇನ್ಫ್ಲುಯೆನ್ಸಿಂದ ಆಗಿರ್ಬೋದು, ಯಾರ್ದೋ ಒತ್ತಡದಿಂದ ಆಗಿರ್ಬೋದು, ಇಂತಹ ಎನರ್ಜಿ ಡ್ರಿಂಕ್ಗಳಿಗೆ ಸರ್ಕಾರವೇ ಪ್ರೋತ್ಸಾಹ ಕೊಡ್ತಾ ಇದೆ, ಸರ್ಕಾರನೇ ಲೈಸೆನ್ಸ್ ಕೊಡ್ತಾ ಇದೆ. ಇದ್ರ ಮೇಲೆ FSSAI ಇದೆ. ಇದು ನಿಜವಾಗ್ಲೂ ಸಾರ್ವಜನಿಕರ ಹೆಲ್ತ್ ಮೇಲೆ ಗಮನ ವಹಿಸೋದಾದರೆ ದಯವಿಟ್ಟು ಇಂತಹ ಎನರ್ಜಿ ಡ್ರಿಂಕ್ಗಳಿಗೆ ತಾವು ಲೈಸೆನ್ಸನ್ನು ನೀಡಬೇಡಿ, ಪರ್ಮಿಷನ್ನ ಕೊಡಬೇಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.